ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 101ನೇ ದಿನ 101 ಎಪಿಸೋಡ್ ಹೇಗಿತ್ತು? ಈ ಎಪಿಸೋಡ್ ಅಲ್ಲಿ ತುಂಬಾ ಆರ್ಗ್ಯುಮೆಂಟ್ಸ್ ಆಗ್ತವೆ, ತುಂಬಾ ತಪ್ಪುಗಳಾಗ್ತವೆ, ತುಂಬಾ ಆರ್ಗ್ಯುಮೆಂಟ್ ಆಗ್ತವೆ, ತುಂಬಾ ಜಗಳ ಆಗ್ತವೆ, ಟಾಸ್ಕ್ ಎಲ್ಲ ಆಡ್ತಾರೆ, ಉಸ್ತುವಾರಿಗಳ ಆಟ ಬೇರೆ ಇರುತ್ತೆ. ಮತ್ತೆ ಯಾರ್ಯಾರು ಹೇಗಿತ್ತು, ಯಾರ ವ್ಯಕ್ತಿತ್ವನ ಉಳಿಸ್ಕೊಂಡು ಯಾರ ವ್ಯಕ್ತಿತ್ವನ ಕಳ್ಕೊಂಡು, ಟಾಸ್ಕ್ ಅಂತ ಬಂದಾಗ ಟಾಸ್ಕ್ಗೋಸ್ಕರ ವ್ಯಕ್ತಿತ್ವನೇ ಕಳ್ಕೊಂಡಿರೋ ಯಾರು? ಈ ಟೈಮ್ ಅಲ್ಲಿ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಅವರಿಗೆ ಜಗಳ ಬೇಕಾಗಿತ್ತಾ? ಈ ರೀತಿ ಆರ್ಗ್ಯುಮೆಂಟ್ ಬೇಕಾಗಿತ್ತಾ? ಹೋಗಲೇ ಬಾಗರಲ್ಲೇ ಪದ ಯೂಸ್ ಮಾಡಬೇಕಾಗಿತ್ತಾ? ಇನ್ನು ಅದಾದ್ಮೇಲೆ ಭವ್ಯಗೌಡ ಅವರು ಟಾಸ್ಕ್ ಆಡಬೇಕಾದ್ರೆ ಒಂದ್ ರೀತಿ ಇರ್ತಾರೆ, ಟಾಸ್ಕ್ ಆದ್ಮೇಲೆ ಒಂದ್ ರೀತಿ ಇರ್ತಾರೆ. ಇನ್ನು ಅದಾದ್ಮೇಲೆ ಮೋಕ್ಷಿತ ಅವರು ಟಾಸ್ಕ್ ಆಡೋದ್ ಬಿಟ್ಬಿಟ್ಟು ನಾನು ಬಾರ್ ಕಸ್ಕೊಳ್ಳಲ್ಲ, ಅವ್ರ ಹತ್ರ ಹೋಗಲ್ಲ, ನಾನು ಟಾಸ್ಕ್ ಆಡಲ್ಲ, ಇಂಥ ಮಾತುಗಳು ಈ ಟೈಮ್ ಅಲ್ಲಿ ಬೇಕಾಗಿತ್ತ? ಹನುಮಂತ ಟಾಸ್ಕ್ ಹೇಗಾಡಿದ್ರು? ಗೌತಮಿ ಅವರ ಟಾಸ್ಕ್ ಗೆದ್ದಾದ್ಮೇಲೆನೆ ತ್ರಿವಿಕ್ರಮ್ ಅವ್ರನ್ನ ಚಾಯ್ಸ್ ಮಾಡಿದ ಸರಿ ಇತ್ತ ನಿರ್ಧಾರ? ಇದೆಲ್ಲ ಗೇಮ್ ಪ್ಲಾನಿಂಗ್ ಆಗಿತ್ತ? ಇಂತ ಹಲವಾರು ಪ್ರಶ್ನೆಗಳು ಬರ್ತವೆ. ಉಸ್ತುವಾರಿಗಳಾದ್ಮೇಲೆ ಉಸ್ತುವಾರಿಗಳು ಫೇವರಿಸಮ್ ಮಾಡ್ತಾ ಇದ್ರ ಭವ್ಯಗೌಡರಿಗೆ ಮತ್ತು ತ್ರಿವಿಕ್ರಮ್ ಅವರಿಗೆ ಪ್ರಶ್ನೆಗಳಿರ್ತವೆ. ಮತ್ತೆ ಎಪಿಸೋಡ್ ಹೇಗಿತ್ತು, ಎಪಿಸೋಡ್ ಯಾರೆಲ್ಲ ತಪ್ಪು ಮಾಡಿದ್ರೆ ಯಾರೆಲ್ಲ ಸರಿ ಮಾಡೋದಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಎಪಿಸೋಡ್ ಶುರುವಾಗದೇ ಟಾಸ್ಕ್ ಆಡ್ತಾರೆ. ಟಾಸ್ಕ್ ಆಡಿನ ಮುಗಿಯುತ್ತೆ ಐದನೇ ರೌಂಡ್ ಅಲ್ಲಿ. ಆ ರೌಂಡ್ ಅಲ್ಲಿ ಆರಾಮಾಗಿ ಮೋಕ್ಷಿತ ಅವರಾಗ್ಲಿ ಇನ್ನೊಬ್ರು ಅವರು ಗೆಲ್ಬಹುದಾಗಿತ್ತು. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಾಲ್ ಕಲೆಕ್ಟ್ ಮಾಡಕ್ಕೆ ಪ್ರಯತ್ನ ಪಡಲ್ಲ ಮೋಕ್ಷಿತ ಅವರು. ಹನುಮಂತ ಅವರು ಅದನ್ನ ಪ್ರಶ್ನೆ ಮಾಡಿದ್ರೆ ನಾನು ಬೇರೆ ಬಾಲ್ನ ತಗೊಳಕ್ ಹೋಗಲ್ಲ, ಬೇರೆ ಗಿತ್ಕೊಳಕ್ ಹೋಗಲ್ಲ, ಕೆಳಗ್ ಬಿದ್ರೆ ಮಾತ್ರ ತಗೊಂಡು ಇಲ್ಲ ತಗೊಳಲ್ಲ ಅಂತಾರೆ. ಈ ರೀತಿ ಇದ್ರೆ ಕಷ್ಟ ಗುರು. ನೀವು ಒಳ್ಳೆ ವ್ಯಕ್ತಿ ಆಗಿರ್ಬೋದು, ಬಟ್ ಏನಾಗುತ್ತೆ ಅಂದ್ರೆ ಬಾಲ್ ಟಾಸ್ಕ್ ಆಡ್ಬೇಕು. ಟಾಸ್ಕ್ ಆದ್ರೆ ನೀವು ಒಂದ್ ವೇಳೆ ನೀವು ನಾಮಿನೇಷನ್ ಪಾರ್ ಆಗ್ತಾ ಇದ್ರಿ, ಓಕೆ, ವೋಟ್ ಮಾಡ್ತಾರೆ, ಸೇವ್ ಆಗ್ತಾರೆ, ಅದು ಸೆಕೆಂಡರಿ ವಿಷಯ. ಆಟ ಅಂತ ಬಂದಾಗ ಆಡ್ಬೇಕು ತಾನೆ. ಎಂಟರ್ಟೈನ್ಮೆಂಟ್ ಹೇಗಂತೂ ಮಾಡಂಗಿಲ್ಲ ನೀವು. ಅಟ್ಲೀಸ್ಟ್ ಟಾಸ್ಕ್ ಆಡ್ಲಿ ಅಂದ್ರೆ ಹೇಗೆ? ಹನುಮಂತ ಅವ್ರು ಪ್ರಶ್ನೆ ಮಾಡಿದ್ರೆ ನಾನು ಮುಟ್ಟಲ್ಲ, ನಾನು ಆಡಲ್ಲ ಅಂತಾರೆ. ಮತ್ತೆ ಇದ್ರ ಬಗ್ಗೆ ನೀವ್ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಇನ್ನು ಮುಖ್ಯವಾಗಿ ಗೌತಮಿ ಅವರು ಆಕ್ಚುಲಿ ಇಲ್ಲಿ ಎಲ್ಲರ ಬಾಲು ಬಿದ್ದೋಗಿರುತ್ತೆ, ಬಟ್ ಆ ಟೈಮಲ್ಲಿ ಮಾತ್ರ ಧನರಾಜ್ ಅವರು ಎಲ್ಲಾ ಬಾಲು ಕೆಳ ಬಿಸಾಕ್ತಾರೆ. ಅಟ್ಲೀಸ್ಟ್ ಅಲ್ಲಿ ಅದರಲ್ಲಿ ಅತಿ ಹೆಚ್ಚಾಗಿ ಬಾಲ್ ಕಲೆಕ್ಟ್ ಮಾಡಿದ್ದೆ 135 ಕಲೆಕ್ಟ್ ಮಾಡಿರ್ತಾರೆ ನಮ್ಮ ಗೌತಮಿ ಅವರು ಸೆಲೆಕ್ಟ್ ಆಗ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಕನ್ಸರ್ನ್ ಇತ್ತ ಮಂಜಣ್ಣ ಕಡೆಯಿಂದ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಮೂವರು ಅಂತ ಬಂದಾಗ ಇವ್ ಟೈಮಲ್ಲಿ ಡೈರೆಕ್ಟ್ ಆಗಿ ಮಂಜಣ್ಣ ಹೇಳ್ತಾರೆ, ನಿಮ್ಮ ವ್ಯಕ್ತಿತ್ವ ಅಂತ ಬಂದಾಗ ಸ್ವಲ್ಪ ಹನುಮಂತ ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆ ಅಂದ್ಬಿಡ್ತಾರೆ. ಬಟ್ ಅದಕ್ಕೆ ಸ್ಟ್ಯಾಂಡ್ ತಗೋಬೇಕು ತ್ರಿವಿಕ್ರಮ್ ಅವ್ರು, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಷ್ಟು ದಿನ ತ್ರಿವಿಕ್ರಮ್ ಅವರು ಈ ರೀತಿ ಮಾತಾಡ್ತಿರ್ಲಿಲ್ಲ. ಯಾರಾದ್ರ ಹತ್ರ ಎಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ರು, ಇವ್ರುಗಳು ಅವ್ರುಗಳು ಅವರು ಇವ್ರು ಅಂತ. ಬಟ್ ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಹೋಗಲೇ ಬರಲೇ ಹೋಗಲೇ ಅನ್ನೋ ಪದ ಬರುತ್ತಲ್ಲ. ನೀವು ಇಷ್ಟು ದಿನಗಳ ಕಾಲ ಈ ರೀತಿ ಮಾತಾಡ್ಕೊಂಡಿದ್ರೆ ನಿಮ್ಮ ಮೇಲೆ ಅದು ಅನುಮಾನನೇ ಬರಲ್ಲ, ಡೌಟೇ ಬರಲ್ಲ, ಬಿಡು ಈ ವ್ಯಕ್ತಿ ಹೀಗೆ ಇರೋದಂತ. ಆದ್ರೆ ಈಗ ಸ್ಟಾರ್ಟ್ ಮಾಡಿದ್ರಲ್ಲ, ಇದು ಕರೆಕ್ಟ್ ಇಲ್ಲ ಅದು ಕರೆಕ್ಟ್ ಅನ್ನೋ ಡೌಟ್ ಬರುತ್ತೆ ಜನಕ್ಕೆ. ಈಗ ರಜತ್ ಅವ್ರು ಮಾತಾಡ್ತಾರೆ, ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡು ಇರೋ ವ್ಯಕ್ತಿ ಹಾಗೇನೆ ಮಾತಾಡಂಗೆ ಗುರು, ಆ ವ್ಯಕ್ತಿ ಸರಿ ಇಲ್ಲ ಅಂತ ಅಂತಾರೆ. ಬಟ್ ಇಷ್ಟಿರೋ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಎಲ್ಲ ಕಾನ್ವರ್ಸೇಷನ್ ಮಾಡ್ತಾ ಇದ್ರು, ಮರ್ಯಾದೆ ಕೊಡ್ತಾ ಇದ್ರು. ಬಟ್ ಈಗ ಏನಾಗುತ್ತೆ ಅಂದ್ರೆ ಹೌದು ವ್ಯಕ್ತಿತ್ವ ಬಂದಾಗ ನೀವು ಆರ್ಗ್ಯುಮೆಂಟ್ ಮಾಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆರ್ಗ್ಯುಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೊಂಡು ಚೆನ್ನಾಗಿದೆ. ಬಟ್ ಒಳ್ಳೆ ಮಾತಿನ ಸ್ಟ್ಯಾಂಡ್ ತಗೊಳ್ಳಲ್ಲ, ಅದ್ರದ ಬಗ್ಗೆ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಸ್ಟಾರ್ಟ್ ಮಾಡಿದ್ದು ಮಂಜಣ್ಣ ಆಗಿರ್ಬೋದು, ಬಟ್ ನಿಮ್ಮ ವ್ಯಕ್ತಿತ್ವಕ್ಕೆ ಇಲ್ಲಿ ಒಂದು ಸಣ್ಣ ಪಾಯಿಂಟ್ ಕಪ್ಪು ಚುಕ್ಕೆ ಬರ್ಬೋದು ಅಂತ ನನ್ನ ಅನ್ಸಿಕೆ ಅಷ್ಟೇ. ಎಲ್ಲ ನನ್ನ ರೀತಿ ಅನ್ಸ್ಬೇಕಂತ ಏನಿಲ್ಲ ಎಲ್ಲರಿಗೂ. ನೀವು ಹೋಗೋ ಟೈಮಲ್ಲಿ ಇದು ಬೇಕಾಗಿಲ್ಲ ಅನ್ಸುತ್ತೆ. ಇನ್ನ ಗೌತಮಿ ಅವರು ಆಲ್ಮೋಸ್ಟ್ ಅಲ್ಲಿ ಇರೋದೇ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಅವರು, ಆದ್ಮೇಲೆ ನಮ್ಮ ಹನುಮಂತು ಅವರಲ್ಲಿ ನಮ್ಮ ಮಂಜು ಅವ್ರಿಗೆ ಫೇವರೇಟ್ ಯಾರಿಗೆ? ಗೌತಮಿ ಅವರಿಗೆ. ಅವ್ರಿಬ್ರು ಹೇಗೆ ತಗೊಂತಾರೆ ಹೇಳಿ? ತಗೊಳೋ ಚಾನ್ಸೇ ಇಲ್ಲ. ತ್ರಿವಿಕ್ರಮ್ ಅವ್ರು ತಗೊಂತಾರೆ. ಇಲ್ಲಿ ಮೇನ್ ಆಗಿ ತ್ರಿವಿಕ್ರಮ್ ಅವರು ಮಂಜಣ್ಣ ಗೇಮ್ ಪ್ಲಾನ್ ಮಾಡಿ ಹನುಮಂತನ ಕಳಿಸ್ಬೇಕನ್ನೋ ಟೈಮ್ ಅಲ್ಲಿ ಮಂಜು ಅವ್ರು ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಒಳ್ಳೆ ಗೇಮ್ ಮಾಡ್ತಾರೆ. ಯಾಕಂದ್ರೆ ಅವರು ತ್ರಿವಿಕ್ರಮ್ ಅವ್ರ ಹೆಸರು ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಹನುಮಂತ ಅವರು ತ್ರಿವಿಕ್ರಮ್ ಅವ್ರ ಹೆಸರು ಹೇಳ್ತಾರೆ. ಮಂಜನ್ನು ತ್ರಿವಿಕ್ರಮ್ ಅವ್ರ ಹೆಸರು ಹೇಳ್ತಾರೆ. ಅಲ್ಲಿ ಅವ್ರು ಒಪ್ಕೊಳಲ್ಲ ಅಂತಾರೆ, ನಾನು ಹೋಗಲ್ಲ ಅಂತಾನೆ ತ್ರಿವಿಕ್ರಮ್ ಅವರು. ಆದ ಕಾರಣ ಅದು ಅವಕಾಶ ಗೌತಮಿಗೆ ಬರುತ್ತೆ. ಆ ಟೈಮಲ್ಲಿ ಗೌತಮ್ ಅವರು ಸೆಲೆಕ್ಟ್ ಮಾಡಿ ತ್ರಿವಿಕ್ರಮ್ ಅವ್ರನ್ನ ಕಳಿಸ್ತಾರೆ. ಇನ್ನು ಅದಾದ್ಮೇಲೆ ಶುರುವಾಗುತ್ತೆ ಟಾಸ್ಕ್. ಈ ವಾರದ ಟಾಸ್ಕ್ ಸರಣಿ ಟಾಸ್ಕ್ ಇರುತ್ತೆ. ಅದರಲ್ಲಿ ಉಸ್ತುವಾರಾಗಿ ನಮ್ಮ ರಜತ್ ಅವ್ರು ಇರ್ತಾರೆ. 2 ಗ್ರೂಪ್ ಮಾಡ್ತೀವಿ, ಆ ಗ್ರೂಪ್ ಇಂದ ಟಾಸ್ಕ್ ಆಡಿ ಅಂತ. ಇದೇನ್ ಕರ್ಮ ಮರ, ಆ ಫಿನಾಲೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಅಲ್ಲ ಅಂತ ಅಂತೀರಾ? ಏನೇನೋ ಆಡ್ಸ್ತೀರಾ, ಗ್ರೂಪ್ ಬೇರೆ ಮಾಡ್ತಾರೆ, ಗೊತ್ತೇ ಇರುತ್ತೆ. ಗ್ರೂಪ್ ನಾಯಕರಾಗಿ ಧನರಾಜು ಮತ್ತೆ ನಮ್ಮ ಹನುಮಂತರು ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದ್ಮೇಲೆ ಅವ್ರು ಸೆಲೆಕ್ಟ್ ಮಾಡ್ಕೊಂತಾರೆ. ತ್ರಿವಿಕ್ರಮ್, ಹನುಮಂತು, ಭವ್ಯ, ಮೋಕ್ಷಿತ ಒಂದ್ ಟೀಮಲ್ಲಿ ಇರ್ತಾರೆ. ಇನ್ನೊಂದು ಟೀಮಲ್ಲಿ ಬಂದ್ಬಿಟ್ಟು ಮಂಜು, ಗೌತಮಿ, ಚೈತ್ರ, ಧನರಾಜ್ ಟೀಮಲ್ಲಿ ಇರ್ತಾರೆ. ಉಸ್ತುವಾರಿಯಾಗಿ ರಜತ್ ಅವ್ರು ಇರ್ತಾರೆ. ಟಾಸ್ಕ್ ಆಡ್ಸ್ತಾರೆ. ಟಾಸ್ಕ್ ಆಡ್ಸ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಉಸ್ತುವಾರಿ ಸ್ವಲ್ಪ ಪಾರ್ಶಾಲಿಟಿ ತೋರಿಸ್ತಾ ಇದಾರೆ ಅನ್ಸುತ್ತೆ. ಯಾಕಂದ್ರೆ ರಜತ್ ಅವರು
ನಮ್ಮ ತ್ರಿವಿಕ್ರಮ ಭವ್ಯ ಟೀಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. ಯಾಕಂದ್ರೆ ಅವ್ರಿಗಾದ್ರೆ ಫೋಲ್ ಕೊಡ್ತಾರೆ, ಇವ್ರಿಗಾದ್ರೆ ಕೊಡಲ್ಲ. ಆಕ್ಚುಲಿ ಅಲ್ಲಿ ಗೌತಮಿ ಆಟ ಆಡ್ಬೇಕಾದ್ರೆ ಅಲ್ಲಿ ತಪ್ಪು ಮಾಡಿದ ಭವ್ಯ ಗೌಡವನೇ, ಬಟ್ ಆ ಟೈಮಲ್ಲಿ ಅವ್ರು ಇದು ಮಾಡಬಹುದಾಗಿತ್ತು. ಅದು ಬಿಟ್ಬಿಟ್ಟು ಅವ್ರನ್ನೇ ಸೇವ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಉಸ್ತುವಾರಿ ಕೊನೆ ನಿರ್ಧಾರ ಆಗಿರೋ ಕಾರಣ ವಿನ್ನಿಂಗ್ ಅವ್ರಿಗೆ ಕೊಡ್ತಾರೆ. ಬಟ್ ತ್ರಿವಿಕ್ರಮ್ ಅವರು ಮಂಜು ಟಾಸ್ಕ್ ಆಡ್ಬೇಕಾದ್ರೆ ನೋಡಿ ಅವ್ರ ನೀರೆಲ್ಲ ಬೀಳುತ್ತೆ. ಬಟ್ ಆ ಟೈಮಲ್ಲಿ ಅವ್ರು ಕಿತ್ತೋಗಿರುತ್ತೆ. ಕಿತ್ತೋಗದೆ ಇರ್ಲಿ, ನೀರು ಬೀಳೋದಂತ ಬಿದ್ದೋಗಿತ್ತು, ಅದು ಕರೆಕ್ಟ್ ಸತ್ಯನೇ. ಬಟ್ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾರೆ ತ್ರಿವಿಕ್ರಮ್ ಅವರು. ಈಗ ಆಟ ಆಡಿ ತಗೋಬೇಕಂತ ಅವರೆಲ್ಲ ಅವರು ವಾದ ಮಾಡಿದ್ದು ಸರಿ ಇತ್ತು ಅನಿಸ್ತಾ ಇದೆ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಮಾತಾಡ್ಲೇಬೇಕು ನಮ್ಮ ಇವ್ರದ್ದು ಟಾಸ್ಕ್ ಮೋಕ್ಷಿತಾ ಮತ್ತು ಮೋಕ್ಷಿತಾ ಅವರು ಚೈತ್ರಕ ವಿರುದ್ಧ ಗೆಲ್ಲಕ್ಕಾಗಲ್ಲ ಅವರು. ಆಕ್ಚುಲಿ ಆ ಟಾಸ್ಕ್ ಚೆನ್ನಾಗಿತ್ತು, ಬಟ್ ಆ ಟೈಮಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ತುಂಬಾನೇ ಇತ್ತು ಮೋಕ್ಷಿತಾ ಅವರಿಗೆ. ಬಟ್ ಚೈತ್ರ ವಿರುದ್ಧನೇ ಗೆಲ್ಲಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಮ ಚೈತ್ರಕ ನೀರು ಸರಿಯಾಗಿ ಕಾಪಾಡ್ಕೊಂತಾರೆ. ಅವ್ರೇನ್ ಬಾಲ್ ಟಚ್ ಮಾಡ್ತಿರ್ಲಿಲ್ಲ, ಬಾಕ್ಸ್ ನ ಈ ತರ ಹಿಡಿತಾ ಇದ್ರು. ಅದೇ ಆ ರೀತಿ ಟಚ್ ಮಾಡದೆ ಇಡಬಹುದಾಗಿತ್ತು ಅನ್ಸುತ್ತೆ. ಬಟ್ ಅದಾದ್ಮೇಲೆ ನಮ್ಮ ಇವ್ರು ಆಡ್ತಾರೆ, ಮಂಜು ತ್ರಿವಿಕ್ರಮ್ ಅವ್ರು ಹೇಳ್ದೆ ಆಲ್ರೆಡಿ. ಹನುಮಂತು ಧನರಾಜ್ ಅವ್ರು ಆಡ್ತಾರೆ. ಈ ಟಾಸ್ಕ್ ಅಂತ ಬಂದಾಗ ಖಂಡಿತವಾಗ್ಲೂ ಈ ಟಾಸ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಟಾಸ್ಕ್ ನೋಡಿದಾಗ ಒಂದ್ ಅನ್ಸುತ್ತೆ ನನಗೆ, ಧನರಾಜ್ ಅವರು ತುಂಬಾನೇ ನೀರು ಸೇವ್ ಮಾಡಿದ್ರು. ಬಟ್ ಲಾಸ್ಟ್ ಟೈಮ್ ಹನುಮಂತ ಅವ್ರ ಅದನ್ನ ಬಿಟ್ಟು ನೀರು ಬಿಟ್ಟು ಕೊನೆಗೆ ಚೆಲ್ ಬಿಡ್ತಾರೆ. ಈ ಕೊನೆಗೆ ಬಂದವಾಗಾದ್ರೆ ಈ ಟಾಸ್ಕ್ ಬಂದ್ಬಿಟ್ಟು ನಮ್ಮ ಉಗ್ರ ಮಂಜು ಅವರ ಟೀಮ್ ಗೆಲ್ಲುತ್ತೆ. ಅದೇ ನಮ್ಮ ಧನರಾಜ್ ಅವ್ರ ಟೀಮ್ ಗೆಲ್ಲುತ್ತೆ ನೀರಲ್ಲಿ ಇದು ಮಾಡಿದಾಗ. ಸೆಕೆಂಡ್ ಟಾಸ್ಕ್ ಅಂತ ಬಂದಾಗ ಬಲೂನ್ ಅಲ್ಲಿ ನೀರು ಅದನ್ನ ಸೇವ್ ಮಾಡ್ಬೇಕು ಅಂತ. ಆ ಟಾಸ್ಕ್ ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಖಂಡಿತ ಅವ್ರು ಅದರಂತೂ ಫೇಸ್ ಅನ್ನು ತೋರಿಸ್ತಾರೆ. ಆಕ್ಚುಲಿ ಅಲ್ಲಿ ಪ್ರತಿ ಸಲ ಇವ್ರಿಗೇನೆ ಫೋಲ್ ಕೊಡ್ತಾರೆ, ಚೈತ್ರ ಅವರಿಗೆ ಫೋಲ್ ಅಂತ. ಇನ್ನು ಅದಾದ್ಮೇಲೆ ಅಲ್ಲಿ ನೀರು ಬೀಳ್ತಾ ಇರುತ್ತಲ್ಲ, ಆ ನೀರು ಬೀಳ್ಬೇಕಾದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಅಂದ್ರೆ ನೀರು ಆಕ್ಚುಲಿ ಬೆನ್ನಿಂದ ಈಗ ತಗೋಬೇಕು ನೀರು, ಅದು ಕೈಯಿಂದ ಅನಿಸುತ್ತೆ. ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಒಟ್ಟು ನೀರು ಬಿದ್ದಿದೆ. ಆ ಟೈಮಲ್ಲಿ ರಜತ್ ಅವ್ರು ಏನು ಮಾತಾಡಲ್ಲ ಅನ್ಸುತ್ತೆ, ಅವ್ರಿಗೇನೆ ಕೊಡ್ತಾರೆ. ಸೆಕೆಂಡ್ ಟಾಸ್ಕ್ ಅಂತ ಬಂದಾಗ ನಮ್ಮ ತ್ರಿವಿಕ್ರಮ್ ಟೀಮ್ ಗೆಲ್ಲುತ್ತೆ. ಈಕ್ವಲ್ ಆಯ್ತು, ಅವ್ರೊಂದು ಟಾಸ್ಕ್ ಇವ್ರೊಂದು ಟಾಸ್ಕ್. ಓವರ್ ಆಲ್ ಆಗಿ ಈ ಎಪಿಸೋಡ್ ಅಲ್ಲಿ ಉಸ್ತುವಾರ ರಜತ್ ಅವರು ಹೇಳ್ದೆ ಸ್ವಲ್ಪ ಫೇವರಿಸಮ್ ಮಾಡ್ತಾ ಇದ್ರ ಅಂತ. ಮಂಜಣ್ಣ ಮತ್ತು ತ್ರಿವಿಕ್ರಮ ಗಲಾಟೆ ಅಂತ ಬಂದ್ರೆ ಸ್ವಲ್ಪ ತ್ರಿವಿಕ್ರಮ್ ಅವ್ರದ ತಪ್ಪನ್ನ ನಾನು ಹೇಳ್ತಾ ಇಲ್ಲ, ಬಟ್ ವ್ಯಕ್ತಿತ್ವ ಬಂದಾಗ ಎಲ್ಲರೂ ಮಾತಾಡ್ತಾರೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ರೆ ನಿಮ್ಮ ಇಷ್ಟು ದಿನಗಳ ವ್ಯಕ್ತಿತ್ವ ಹೇಗಿತ್ತು ಅದನ್ನ ಹಾಗೆ ಕಾಪಾಡ್ಕೊಂಡ್ ಬರೋದಿತ್ತು ಆಗ್ಬೋದಾಗಿತ್ತು ಅನ್ಸುತ್ತೆ. ಬಟ್ ಮಂಜಣ್ಣಗಳು ತುಂಬಾ ಓವರ್ ಮಾಡ್ತಾರೆ, ತುಂಬಾ ಸ್ಟ್ರಾಟಜಿ ಮಾಡ್ತಾರೆ, ತುಂಬಾ ಕನ್ನಿಂಗ್ ಪ್ಲಾನ್ ಮಾಡ್ತಾರೆ. ಕಳ್ ಮಂಜ ಅಂತ ಹೆಸರೇ ಬಂದ್ಬಿಟ್ಟಿದೆ. ಕನ್ನಿಂಗ್ ಅಂತ ಕನ್ನಿಂಗೇ ಮಾಡ್ತಾರೆ. ಆಟ ಆಡ್ಬೇಕು ಗೆಲ್ಬೇಕಂದ್ರೆ ಎಷ್ಟು ಬೇಕಾದ್ರೂ ಕನ್ನಿಂಗ್ ಮಾಡ್ತಾರೆ ಗುರು ಅವರು. ಆ ರೀತಿ ಆಟ ಆಡ್ತಿರ್ತಾರೆ ಮಂಜಣ್ಣ. ಇನ್ನ ಗೌತಮಿ ಮಂಜು ಮತ್ತೆ ಸೇಮ್ ಆಸ್ ಇಟ್ ಈಸ್ ಅಂತಾರೆ. ನಿಮ್ಮ ಸೇವ್ ಮಾಡಕ್ಕೆ ಸದಾ ಸಿದ್ಧ ಅಂತಾರೆ ಮಂಜು ಅವರು. ಏನ್ ಹೇಳ್ಬೇಕು ಅರ್ಥನೇ ಆಗ್ತಿಲ್ಲ. ಇನ್ನು ಅದಾದ್ಮೇಲೆ ಚೈತ್ರಕ ತುಂಬಾನೇ ಚೆನ್ನಾಗಿ ಆಡಿದ ಟಾಸ್ಕ್ ಅನ್ಸುತ್ತೆ. ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದೆ. ಇದು ಒಂದು ಟಾಸ್ಕ್ ಮಾತ್ರ, ಎಲ್ಲ ಟಾಸ್ಕ್ ಅಲ್ಲಿ ಒಂದು ಟಾಸ್ಕ್ ಮಾತ್ರ. ಇನ್ನು ಅದಾದ್ಮೇಲೆ ಧನರಾಜ್ ಅವರು ಪ್ರಯತ್ನ ಪಟ್ಟರು ಆಟ ಆಡಕ್ಕೆ. ಎಲ್ಲಿ ಏನಾಗ್ತಿದೆ ಅಂದ್ರೆ ಧನರಾಜ್ ಅವರು ಸ್ವಲ್ಪ ಒಳ್ಳೆ ವ್ಯಕ್ತಿತ್ವ ಕಡೆ ನಿಂದುತ್ತಾ ಇರೋ ಅನಿಸ್ತಿದೆ. ಯಾಕಂದ್ರೆ ಪ್ರತಿ ಸಲ ಒಳ್ಳೆ ಸಜೆಷನ್ ಅವ್ರನ್ನೇ ಕೇಳ್ತಾ ಇದ್ರು ಅಲ್ಲಿ, ಯಾವ ರೀತಿ ಆಯ್ತು ಏನಾಯ್ತು ಅಂತ. ಬಟ್ ತ್ರಿವಿಕ್ರಮ್ ಅವರ ನಾನು ಇನ್ನು ಅಗ್ರೆಸಿವ್ ಆಗಿ ಆಡ್ಬೇಕು, ಈ ರೀತಿ ಆಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಕೊನೆಗೆ ಕಾನ್ವರ್ಸೇಷನ್ ಆಗುತ್ತೆ ಮಂಜುಗೆ ಮತ್ತೆ ತ್ರಿವಿಕ್ರಮ್ ಅವರಿಗೆ. ತ್ರಿವಿಕ್ರಮ್ ಅವರ ತಂದೆ ಹೆಸರು ಮಂಜುನಾಥ್ ಅಂತ. ಅದೇ ಕಾರಣಕ್ಕೆ ನೀನು ಹೋಗಲೇ ಬರಲಿ ಅಂತ ನಂಗೆ ಕರೆಯಕ್ಕಾಗಲ್ಲ ಅಣ್ಣ, ಇಷ್ಟ ದಿನ ಮರ್ಯಾದೆ ಕೊಟ್ಟಿನಿ, ಇನ್ಮೇಲೆ ಕೂಡ ಆ ರೀತಿ ಮಾತಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಇಷ್ಟ ದಿನ ಇದ್ದಿದ್ದು ಬೇರೆ, ಈಗಿದ್ದಿದ್ದೆ ಬೇರೆ, ಈಗಲಿಂದ ಲೇ ಹೋಗಲೇ ಬರಲ್ಲ ಅಂತ ಕರಿ ನಂಗೆ ಅಂತೇಳಿ ಮಂಜಾನ ಹೇಳ್ತಾರೆ. ಬಟ್ ಕೊನೆಗೆ ಕಾಂಪ್ರಮೈಸ್ ಆಗ್ತಾರೆ. ಆ ರೀತಿ ಮಾತಾಡಿ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಇಷ್ಟು ದಿನಕ್ಕೂ ಇವತ್ತಿಗೂ ವ್ಯತ್ಯಾಸ ಬಂದ್ಬಿಡುತ್ತಲ್ಲ, ಅದು ಕರೆಕ್ಟಾ ಇದು ಕರೆಕ್ಟ್ ಅನ್ನೋ ಒಂದು ಇದು ಬಂದ್ಬಿಡುತ್ತೆ. ಅದೇ ಕಾರಣ ಕೇಳಿದ್ದಷ್ಟೇನೆ. ಇನ್ನು ರಜತ್ ಅವ್ರು ಮಾತ್ರ ಅವ್ರ ಉಸ್ತುವಾರಿ ಮಾಡಿ ಸುಸ್ತಾಗ್ಬಿಟ್ರೆ ಅನ್ಸುತ್ತೆ. ಆ ಉಸ್ತುವಾರಿ ಮಾಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದು ಕರೆಕ್ಟಾ ಇದು ಕರೆಕ್ಟಾ, ಅವ್ರು ಕರೆಕ್ಟಾ ಇವ್ರು ಕರೆಕ್ಟ್ ಅನ್ನೋದ್ರಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ. ಕನ್ಫ್ಯೂಷನ್ ಅಲ್ಲಿ ಕೆಲವೆಲ್ಲ ಫೋನ್ ಎಲ್ಲ ಮರ್ತು ಬಿಟ್ರು. ಗೌತಮಿ ಅವ್ರದ್ದು ಬಾಲ್ ಆ ಕಡೆ ಇಟ್ಟಿದ್ಲು, ಆಮೇಲೆ ತಗೊಂಡ್ರು. ಓಕೆ, ಆ ಬಾಕ್ಸ್ ಅಲ್ಲಿ ಚೆಲ್ಲಿ ಬಿಟ್ಬಿಟ್ಟು ಅಲ್ಲಿ ಫೋಲ್ ಕೊಡ್ಬೋದಾಗಿತ್ತು. ಆಮೇಲೆ ಬಾಕ್ಸ್ ಎಲ್ಲ ಅದ್ರ ಮೇಲೆ ಇಟ್ಟಿದ್ರು, ಅದು ಫೋಲ್ ಕೊಟ್ಟಿಲ್ಲ. ಅವ್ರು ಯಾ ಕಡೆ ಅಬ್ಸರ್ವ್ ಮಾಡ್ತಾರೆ ನೋಡಕ್ಕೆ ಆಗ್ತಾ ಇಲ್ಲ. ಅವ್ರ ಕೈಲಿ ಟಾಸ್ಕ್ ಆಡಕ್ ಆಗ್ತಾ ಇಲ್ಲ. ಉಸ್ತುವಾರಿ ಟಾಸ್ಕ್ ಕೊಟ್ಟಿದ್ರು ಅವ್ರಿಗೆ, ಆ ಉಸ್ತುವಾರಿ ಮಾಡಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ತುಂಬಾ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಸ್ಟಾರ್ಟ್ ಮಾಡಿದ್ದು ಮಂಜಣ್ಣ, ಮುಗಿಸಿದ್ದು ತ್ರಿವಿಕ್ರಮ್. ನಮ್ಮ ಹನುಮಂತ ಅವ್ರು ಚೆನ್ನಾಗಿ ಟಾಸ್ಕ್ ಆಡಿದ್ರು. ಮೋಕ್ಷಿತ ಟಾಸ್ಕ್ ಆಡಕ್ಕೆ ಟ್ರೈಯೇ ಮಾಡ್ಲಿಲ್ಲ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ನಾಮಿನೇಷನ್ ವಿಷಯಕ್ಕೆ ಬರೋಣ. ನಾಮಿನೇಷನ್ ಗೊತ್ತೇ ಇರುತ್ತೆ. 5 ಜನ ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್, ಚೈತ್ರ, ಧನರಾಜ್, ಭವ್ಯ, ಮೋಕ್ಷಿತ, ಈ 5 ಜನ ನಾಮಿನೇಟ್ ಆಗಿದ್ದಾರೆ. ಈ ಕಡೆ ಟೀಮ್ ಅಲ್ಲಿ ನಾಮಿನೇಟ್ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ನೋಡಿ ಇಲ್ಲಿ ಭವ್ಯಗೌಡ ಇದು ನಮ್ಮ ಇವ್ರು ಆಗಿಲ್ಲ, ಯಾರು ಮಂಜು ಆಗಿಲ್ಲ. ಅದಾದ್ಮೇಲೆ ಧನರಾಜ್ ಆಗಿದಾರಲ್ವಾ, ಅವ್ರು ಮಂಜು ಗೌತಮ್ ಇಬ್ರು ಆಗಿಲ್ಲ. ಇನ್ನು ಇರೋ ಟೀಮ್ ಅಲ್ಲಿ ಆಗಿದೆ. ಈ ಕಡೆ ಟೀಮ್ ಅಲ್ಲಿ ಬಂದ್ಬಿಟ್ಟು ಇವ್ರು ಆಗಿಲ್ಲ, ನಮ್ಮ ಹನುಮಂತು ಆಗಿಲ್ಲ. ಹಾಗಾಗಿದೆ.
ಟೋಟಲ್ ಆಗಿ ಎಪಿಸೋಡ್ ನೋಡಿದಾಗ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು. ಆ ಕ್ಯೂರಿಯಾಸಿಟಿಗೆ ಸಿಂಪ್ಲಿಸಿಟಿಯಾಗಿ ಆನ್ಸರ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಮತ್ತೆ ನಿಮಗೆ ಎಪಿಸೋಡ್ ನೋಡಿದಾಗ ಏನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.